ಕುರ್ಚಿ ಪಾಲಿಟಿಕ್ಸ್ ಮೇಲ್ನೋಟಕ್ಕೆ ತಣ್ಣಂಗಾದಂಗೆ ಕಂಡ್ರೂ ಕೂಡ ಒಳಗೊಳಗೆ ಬೇಗುದಿ ಕುದಿತಾನೆ ಇದೆ. ಇದರ ನಡುವೆ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಯ್ತು, ಆನಂತರ ಲಂಚ್ ಮೀಟಿಂಗ್ ಕೂಡ ಆಯ್ತು. ಇದರ ನಂತರವೂ ಕೂಡ ಅಸಮಾಧಾನ ಇದ್ದೇ ಇದೆ. ದಿಢೀರ್ ಅಂತೇಳಿ ಡಿಕೆ ಶಿವಕುಮಾರ್ ಹಾಗಾದ್ರೆ ದೆಹಲಿಗೆ ಹೋಗಿದ್ಯಾಕೆ? ರಾಜಕೀಯವಾದಂತ ಒಳತಂತ್ರಗಾರಿಕೆ ಏನ್ ನಡೀತಾ ಇದೆ? ಇದೆಲ್ಲದರ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಗುದ್ದಾಟಕ್ಕೆ ಬಿದ್ದಿಲ್ಲ ಬ್ರೇಕ್. ಹೊರಗೆ ಕೂಲ್ ಕೂಲ್, ಒಳಗೆ ನಿಗಿ ನಿಗಿ. ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಸಿಎಂ ಡಿಸಿಎಂ ಒಗ್ಗಟ್ಟು ಪ್ರದರ್ಶನ ಮಾಡಿದಾಯ್ತು. ಡಿಕೆ ಶಿವಕುಮಾರ್ ಮನೆಯಲ್ಲಿ ನಾಟಿ ಕೋಳಿ ಸಾಂಬಾರ್, ಬಿಸಿ ಬಿಸಿ ಇಡ್ಲಿ ಸವಿದು ನಾವೆಲ್ಲ ಒಂದು ಅಂತ ಜೋಡೆತ್ತು ಅಪ್ಪರಿಸಿದಾಯ್ತು. ನಾವಿಬ್ಬರು ಬ್ರದರ್ಸ್ ಅಂತ ಟಗರು ಬಂಡೆ ಗುಡುಗಿದ್ದಾಯ್ತು. ಇಷ್ಟಾದ್ರೂ ಕುರ್ಚಿ ಕಾದಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ನಿನ್ನೆ ಮಂಗಳೂರಿನಲ್ಲಿ ಬಣಬಡಿದಾಟ ಸ್ಫೋಟ ಆಗಿದೆ. ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಮುಂದೆ ಬೆಂಬಲಿಗರು ಡಿಕೆ ಘೋಷಣೆ ಕೂಗಿದ್ದಾರೆ. ಡಿಕೆ ಅಂತ ಡಿಸಿಎಂ ಬೆಂಬಲಿಗರು ಘೋಷಣೆ ಕೂಗಿದ್ರೆ, ಇತ್ತ ಸಿಎಂ ಪರ ಕಾರ್ಯಕರ್ತರು ಜಯಘೋಷ ಹಾಕಿದ್ದಾರೆ. ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಅಂತ ಐವಾನ್ ಡಿಸೋಜಾ ಸೇರಿದಂತೆ ಸಿದ್ದು ಬೆಂಬಲಿಗರು ಘೋಷಣೆ ಹಾಕಿದ್ದಾರೆ. ಪವರ್ ಶೇರಿಂಗ್ ಫೈಟ್ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಮದುವೆ ಕಾರ್ಯಕ್ರಮವೊಂದಕ್ಕೆ ದೆಹಲಿಗೆ ಭೇಟಿ ನೀಡಿದ್ದಾರೆ. ಮೇಲ್ನೋಟಕ್ಕೆ ಮದುವೆ ಕಾರ್ಯಕ್ರಮ, ವೋಟ್ ಚೋರಿ ಅಭಿಯಾನದ ಸಿದ್ಧತೆಗೆ ದೆಹಲಿ ಯಾತ್ರೆ ಮಾಡಿರೋದಾಗಿ ಡಿಸಿಎಂ ಹೇಳಿದ್ರು. ಒಳಗೆ ಕನಕಪುರ ಬಂಡೆ ರಣತಂತ್ರ ರೂಪಿಸುತ್ತಿದ್ದಾರೆ. ಯಾರೊಬ್ಬ ಆಪ್ತ ಸ್ನೇಹಿತರು ಐಎಎಸ್ ಆಫೀಸರು ಅವರ ಮಗಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ. 14ನೇ ತಾರೀಕು ವೋಟ್ ಚೋರಿ ವಿಚಾರದಲ್ಲಿ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಸಭೆ ಇದೆ. ನಮ್ಮಿಂದನೇ ವೋಟ್ ಚೋರಿಗೆ ಈ ದೇಶದಲ್ಲೇ ಒಂದು ದೊಡ್ಡ ಆಂದೋಲನ ನಡೀತಾ ಇರೋದು. ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಬೇಕು. ಆ ದೃಷ್ಟಿಯಿಂದ ಪ್ರತಿ ತಾಲೂಕು ಜಿಲ್ಲೆಯಿಂದ ಕನಿಷ್ಠ 30 ಜನ, ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ನಾವು ಕರ್ಕೊಂಡು ಹೋಗಬೇಕಾಗಿದೆ. ಅದಕ್ಕೆ ಈಗಾಗಲೇ ನಾನು ರೈಲು ಮಂತ್ರಿ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಮತ್ತು ನಮ್ಮವರೆಲ್ಲ ಹೋಗಿ ರೈಲ್ವೆ ಹತ್ರ ಮಾತಾಡ್ಕೊಂಡು ಬಂದಿದ್ದೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತೇ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆರನ್ನ ಭೇಟಿ ಮಾಡಿದ್ರ, ಅಧಿಕಾರ ಹಸ್ತಾಂತರ ಬಗ್ಗೆ ಚರ್ಚೆ ನಡೆಸಿದ್ರ ಅನ್ನೋದೇ ಇನ್ನೂ ಕೂಡ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಕಾಳಗ ಧಗಧಗಿಸ್ತಾ ಇದೆ. ಇದನ್ನೇ ರಾಜ್ಯ ಬಿಜೆಪಿ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಿದೆ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸದ ದಾಳವನ್ನ ಉರುಳಿಸೋದಕ್ಕೆ ಮುಂದಾಗಿದೆ. ಇದರಿಂದ ಅಲರ್ಟ್ ಆಗಿರುವ ಸರ್ಕಾರ ಇವತ್ತು ಸಮರ ಅಭ್ಯಾಸಕ್ಕೆ ಮುಂದಾಗಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಗದಗಿಸ್ತಾ ಇದೆ. ಎರಡೆರಡು ಬ್ರೇಕ್ಫಾಸ್ಟ್ ಬಳಿಕವೂ ಪವರ್ ಫೈಟ್ ಮುಂದುವರಿತಾನೆ ಇದೆ. ಮೇಲ್ನೋಟಕ್ಕೆ ಸಿಎಂ ಡಿಸಿಎಂ ನಗುನಗುತ್ತಾ ಇದ್ರೂ ಕೂಡ ಒಳಗೊಳಗೆ ಇಬ್ಬರ ನಡುವೆ ಕಾಳಗ ನಡೀತಾನೆ ಇದೆ. ಇದನ್ನೇ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಿರುವಂತಹ ರಾಜ್ಯ ಬಿಜೆಪಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಬಾಣ ಹೂಡೋಕೆ ಮುಂದಾಗಿದೆ ನೋಡಿ. ಬಿಜೆಪಿ ಜೆಡಿಎಸ್ ವಿರುದ್ಧ ಸರ್ಕಾರದ ಸಮರಾಭ್ಯಾಸ. ಸಚಿವರ ಸಭೆ ಕರೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ.
ಕುರ್ಚಿಗಾಳವನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಕೇಸರಿ ಸೇನೆ ಸರ್ಕಾರದ ವಿರುದ್ಧ ಸಮರವನ್ನ ಸಾರಲು ಸಜ್ಜಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ಪ್ಲಾನ್ ಮಾಡಿಕೊಂಡಿದೆ. ಇದರ ವಾಸನೆ ಬಡಿತಾ ಇದ್ದಂತೆ ಸರ್ಕಾರ ಇದೀಗ ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಚಿವರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ. ಅಧಿವೇಶನದಲ್ಲಿ ಪ್ರತಿಪಕ್ಷಗಳನ್ನ ಹೇಗೆ ಕಟ್ಟಿ ಹಾಕಬೇಕು ಅಂತ ಸಿಎಂ ಪಾಠ ಮಾಡಲಿದ್ದಾರೆ. ಅಷ್ಟಕ್ಕೂ ಸರ್ಕಾರ ಹೆಣೆದಿರುವಂತಹ ಆ ರಣತಂತ್ರ ಏನು ಅಂತಾನೆ ತೋರಿಸ್ತೀವಿ ನೋಡಿ. ಸರ್ಕಾರದ ತಂತ್ರಗಳೇನು? ಅಧಿವೇಶನದಲ್ಲಿ ವಿಪಕ್ಷಗಳು ಕುರ್ಚಿ ಕಾಳಗವನ್ನ ಪ್ರಸ್ತಾಪಿಸಿದರೆ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಂದಿಟ್ಟು ನಾವಿಬ್ರು ಬ್ರದರ್ಸ್ ಅನ್ನೋ ಸಂದೇಶವನ್ನ ಸಾರಲಿದ್ದಾರೆ. ಪವರ್ ಫೈಟ್ ಮುಂದಿಟ್ಟುಕೊಂಡು ವಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋಕೆ ಸಜ್ಜಾಗಿದ್ದು, ಕಾಂಗ್ರೆಸ್ ಶಾಸಕರ ನಿಗಾ ವಹಿಸಲಾಗಿದೆ. ಪ್ರತಿಪಕ್ಷಗಳನ್ನ ಕಟ್ಟಿಹಾಕಲು ರಾಜ್ಯ ಸರ್ಕಾರ ಬಿಜೆಪಿ ಅವಧಿಯಲ್ಲಿನ ಕೋವಿಡ್ ಹಗರಣ ಪ್ರಸ್ತಾಪಿಸಲು ಪ್ಲಾನ್ ಮಾಡಿದೆ. ಅಷ್ಟೇ ಅಲ್ಲ, ಚಾಮರಾಜನಗರದಲ್ಲಿ ನಡೆದಂತಹ ಆಕ್ಸಿಜನ್ ದುರಂತದ ತನಿಖಾ ವರದಿ ಚರ್ಚಿಸೋಕೆ ಚಿಂತನೆ ಕೂಡ ನಡೆಸಿದೆ. ಜಾತಿ ಜನಗಣತಿ ಮುಕ್ತಾಯವಾಗಿರುವ ಬಗ್ಗೆ ಚರ್ಚಿಸಲು ಮುಂದಾಗಿದೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೊಟ್ಟಂತಹ ಮನವಿಗಳ ಬಗ್ಗೆ ಚರ್ಚಿಸಿ ಬಿಜೆಪಿಗೆ ಟಕ್ಕರ್ ಕೊಡೋಕೆ ಸಜ್ಜಾಗಿದೆ. ಇದರ ಜೊತೆ ಕೇಂದ್ರ ಸರ್ಕಾರದ ವೈಫಲ್ಯಗಳು, ರಾಜ್ಯ ಬಿಜೆಪಿ ವೈಫಲ್ಯಗಳನ್ನ ಪ್ರಸ್ತಾಪಿಸಿ ಟಕ್ಕರ್ ಕೊಡೋಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಸರ್ಕಾರ ಅದೆಷ್ಟೇ ರಣತಂತ್ರ ಹೆಣೆದರೂ ಕೂಡ ಅಧಿವೇಶನದಲ್ಲಿ ಬಿಜೆಪಿ ಪವರ್ ಫೈಟ್ನ ಪ್ರಸ್ತಾಪಿಸುವುದಂತೂ ಪಕ್ಕ. ಈ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ ಗಲಾಟೆ ಗದ್ದಲ ಉಂಟಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಗದಗಿಸ್ತಾ ಇದೆ. ಎರಡೆರಡು ಬ್ರೇಕ್ಫಾಸ್ಟ್ ಬಳಿಕವೂ ಪವರ್ ಫೈಟ್ ಮುಂದುವರಿತಾನೆ ಇದೆ. ಮೇಲ್ನೋಟಕ್ಕೆ ಸಿಎಂ ಡಿಸಿಎಂ ನಗುನಗುತ್ತಾ ಇದ್ರೂ ಕೂಡ ಒಳಗೊಳಗೆ ಇಬ್ಬರ ನಡುವೆ ಕಾಳಗ ನಡೀತಾನೆ ಇದೆ. ಇದನ್ನೇ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಿರುವಂತಹ ರಾಜ್ಯ ಬಿಜೆಪಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಬಾಣ ಹೂಡೋಕೆ ಮುಂದಾಗಿದೆ ನೋಡಿ. ಬಿಜೆಪಿ ಜೆಡಿಎಸ್ ವಿರುದ್ಧ ಸರ್ಕಾರದ ಸಮರಾಭ್ಯಾಸ. ಸಚಿವರ ಸಭೆ ಕರೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕುರ್ಚಿಗಾಳವನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಕೇಸರಿ ಸೇನೆ ಸರ್ಕಾರದ ವಿರುದ್ಧ ಸಮರವನ್ನ ಸಾರಲು ಸಜ್ಜಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ಪ್ಲಾನ್ ಮಾಡಿಕೊಂಡಿದೆ. ಇದರ ವಾಸನೆ ಬಡಿತಾ ಇದ್ದಂತೆ ಸರ್ಕಾರ ಇದೀಗ ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಚಿವರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ. ಅಧಿವೇಶನದಲ್ಲಿ ಪ್ರತಿಪಕ್ಷಗಳನ್ನ ಹೇಗೆ ಕಟ್ಟಿ ಹಾಕಬೇಕು ಅಂತ ಸಿಎಂ ಪಾಠ ಮಾಡಲಿದ್ದಾರೆ. ಅಷ್ಟಕ್ಕೂ ಸರ್ಕಾರ ಹೆಣೆದಿರುವಂತಹ ಆ ರಣತಂತ್ರ ಏನು ಅಂತಾನೆ ತೋರಿಸ್ತೀವಿ ನೋಡಿ. ಸರ್ಕಾರದ ತಂತ್ರಗಳೇನು? ಅಧಿವೇಶನದಲ್ಲಿ ವಿಪಕ್ಷಗಳು ಕುರ್ಚಿ ಕಾಳಗವನ್ನ ಪ್ರಸ್ತಾಪಿಸಿದರೆ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಂದಿಟ್ಟು ನಾವಿಬ್ರು ಬ್ರದರ್ಸ್ ಅನ್ನೋ ಸಂದೇಶವನ್ನ ಸಾರಲಿದ್ದಾರೆ. ಪವರ್ ಫೈಟ್ ಮುಂದಿಟ್ಟುಕೊಂಡು ವಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋಕೆ ಸಜ್ಜಾಗಿದ್ದು, ಕಾಂಗ್ರೆಸ್ ಶಾಸಕರ ನಿಗಾ ವಹಿಸಲಾಗಿದೆ. ಪ್ರತಿಪಕ್ಷಗಳನ್ನ ಕಟ್ಟಿಹಾಕಲು ರಾಜ್ಯ ಸರ್ಕಾರ ಬಿಜೆಪಿ ಅವಧಿಯಲ್ಲಿನ ಕೋವಿಡ್ ಹಗರಣ ಪ್ರಸ್ತಾಪಿಸಲು ಪ್ಲಾನ್ ಮಾಡಿದೆ. ಅಷ್ಟೇ ಅಲ್ಲ, ಚಾಮರಾಜನಗರದಲ್ಲಿ ನಡೆದಂತಹ ಆಕ್ಸಿಜನ್ ದುರಂತದ ತನಿಖಾ ವರದಿ ಚರ್ಚಿಸೋಕೆ ಚಿಂತನೆ ಕೂಡ ನಡೆಸಿದೆ. ಜಾತಿ ಜನಗಣತಿ ಮುಕ್ತಾಯವಾಗಿರುವ ಬಗ್ಗೆ ಚರ್ಚಿಸಲು ಮುಂದಾಗಿದೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೊಟ್ಟಂತಹ ಮನವಿಗಳ ಬಗ್ಗೆ ಚರ್ಚಿಸಿ ಬಿಜೆಪಿಗೆ ಟಕ್ಕರ್ ಕೊಡೋಕೆ ಸಜ್ಜಾಗಿದೆ. ಇದರ ಜೊತೆ ಕೇಂದ್ರ ಸರ್ಕಾರದ ವೈಫಲ್ಯಗಳು, ರಾಜ್ಯ ಬಿಜೆಪಿ ವೈಫಲ್ಯಗಳನ್ನ ಪ್ರಸ್ತಾಪಿಸಿ ಟಕ್ಕರ್ ಕೊಡೋಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಸರ್ಕಾರ ಅದೆಷ್ಟೇ ರಣತಂತ್ರ ಹೆಣೆದರೂ ಕೂಡ ಅಧಿವೇಶನದಲ್ಲಿ ಬಿಜೆಪಿ ಪವರ್ ಫೈಟ್ನ ಪ್ರಸ್ತಾಪಿಸುವುದಂತೂ ಪಕ್ಕ. ಈ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ ಗಲಾಟೆ ಗದ್ದಲ ಉಂಟಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.